ನೋಡ್ಕೊಳ್ಳಿ. ಈ ಕ್ವಶನ್ ಬಂದು ಇಂಜಿನಿಯರಿಂಗ್ ಅಂತ ವರ್ಡ್ ಇದೆ, ಅದನ್ನ ಯಾವ ಥರ ಅರೇಂಜ್ ಮಾಡಬೇಕಂದ್ರೆ ಈಸ್ ಟುಗೆದರ್ ಇರಬೇಕು, ಸ್ಟಾರ್ಟ್ ವಿತ್ ಎನ್ ಇರಬೇಕು, ಓವಲ್ಸ್ ಟುಗೆದರ್ ಇರಬೇಕು. ಈ ಲೆಟ್ರಲ್ಲಿ ಟೋಟಲ್ ಲೆಟರ್ಸ್ 11 ಇದೆ. ಈ 3 ಇದೆ, ಎನ್ 3 ಇದೆ, ಐ 2 ಇದೆ, ಇ 2 ಇದೆ, ಆರ್ 2 1 ಇದೆ. ಈ 3 ಈಸ್ ಆರ್ ಟುಗೆದರ್ ಅಂದರೆ 3 ಇನ ಒಂದು ಲೆಟ್ರ್ ಥರ ಟ್ರೀಟ್ ಮಾಡಿ ಮಿಕ್ಕಿದ್ನೆಲ್ಲ ಬರ್ಕೊಳ್ಳಿ. ಆಮೇಲೆ ದ ರಿಕ್ವೈರ್ಡ್ ನಂಬರ್ ಆಫ್ ಪರ್ಮಿಟೇಷನ್ ಅಂದರೆ ಇದು 1 ಟೋಟಲ್, ಇದು 8 ಇದೆ. 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದನ್ನ ಬರ್ಕೊಳ್ಳಿ. ಇದು 1 ಫ್ಯಾಕ್ಟೋರಿಯಲ್, 3 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್ ಇಂಟು ಇದನ್ನ ಪರ್ಮಿಟೇಷನ್ ಮಾಡಿದಾಗ 3 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 1 ಆಗುತ್ತೆ. ಸೇಮ್ ಇದ್ದರೆ ಏನು ಮತ್ತೆ ಪರ್ಮಿಟೇಷನ್ ಮಾಡೋದು ಇಂಟು ಬೇಕಾಗಿಲ್ಲ. ನೆಕ್ಸ್ಟ್ ಏನು ಮಾಡಿ, ಬಿಗಿನ್ ವಿತ್ ಎನ್ ಅಂದರೆ 1 ಎನ್ನ ಬಿಟ್ಬಿಡಬೇಕು. 3ರಲ್ಲಿ 2 ಎನ್ ಆಗುತ್ತೆ. ಈ 3 ಎನ್ 2 ಐ 2 ಇದು ಲೆಕ್ಕ ಹಾಕಿ 3 6 8 3 5 7 9 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಮಾಮೂಲಿ 3 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 2 5 1 ಫ್ಯಾಕ್ಟೋರಿಯಲ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಆಲ್ ಓ ಎಲ್ಸ್ ಆರ್ ಟುಗೆದರ್ಗೆ ಓ ಎಲ್ಸ್ ಒಂದು ಈ ವರ್ಡಲ್ಲಿ ಇ ಮತ್ತು ಐ ಇನ್ನು ಒಂದು ಲೆಟ್ರ್ ಥರ ಮಾಡ್ಕೊಳ್ಳಿ. 1 ಇದು 3 4 4 2 6 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆಮೇಲೆ ಏನು ಮಾಡಬೇಕು, ಇದು 1 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, ಇದು 1 ಇದೊಂದು ಇದೆಯಲ್ಲ, ಇದು ಒಂದು ಸಿಂಗಲ್ ಲೆಟರ್ ಅಂದ್ಕೊಂಡಿದ್ದೀರಾ, ಅದರಲ್ಲಿ ಫುಲ್ಲು ಸೇಮ್ ಇಲ್ಲ, ಅದಕ್ಕೆ ಇದಕ್ಕೂ ಪರ್ಮಿಟೇಷನ್ ಮಾಡಬೇಕು. 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಈ 3 ಇದೆ, 3 ಫ್ಯಾಕ್ಟೋರಿಯಲ್, ಐ 2 ಇದೆ, 2 ಫ್ಯಾಕ್ಟೋರಿಯಲ್ = 4200. ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ ವಿಡಿಯೋ ನೋಡಿ. ಥ್ಯಾಂಕ್ ಯು.